1986ನೇ ಇಸ್ವಿಲಿ ಆಗಿನ ಪ್ರಧಾನಿ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 2 ನವೋದಯ ಸ್ಕೂಲ್ ಓಪನ್ ಆಯಿತು. ಒಂದು ಮಹಾರಾಷ್ಟ್ರದಲ್ಲಿ, ಇನ್ನೊಂದು ಹರಿಯಾಣದಲ್ಲಿ. ಅದಾದ 15 ವರ್ಷಕ್ಕೆ ಅಂದರೆ 2001ನೇ ಇಸ್ವಿಲಿ ಸುಮಾರು 500 ನವೋದಯ ಸ್ಕೂಲ್ಗಳು ಇದ್ದವು. ಇವತ್ತಿನ ದಿನ 2024ನೇ ಇಸ್ವಿಲಿ ಸುಮಾರು ದೇಶದಲ್ಲಿ 661 ನವೋದಯ ಸ್ಕೂಲ್ಗಳಿವೆ. ನೋಡಿ, 86ನೇ ಇಸ್ವಿಯಿಂದ 2001ನೇ ಇಸ್ವಿ ಅಂದರೆ 15 ವರ್ಷದಲ್ಲಿ 2 ಸ್ಕೂಲ್ ಇದ್ದದ್ದು 500 ಸ್ಕೂಲ್ ಆಯಿತು. 2001ನಲ್ಲಿ 500 ಸ್ಕೂಲ್ ಇತ್ತು, 2024ನಲ್ಲಿ 661 ಸ್ಕೂಲ್ ಇದೆ. ಅಂದರೆ 22-23 ವರ್ಷದಲ್ಲಿ ಬರೀ 160 ಹೊಸ ಸ್ಕೂಲ್ಗಳು ಓಪನ್ ಆಗಿದೆ. ಇದು ಏನು ತೋರಿಸುತ್ತೆ ಅಂದರೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಶಿಕ್ಷಣದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ತೋರಿಸುತ್ತೆ. ನೋಡಿ, ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದೊಂದು ಬಾರ್ ಓಪನ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದೆ. ಈ ಅವಿವೇಕಿಗಳು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದು ನವೋದಯ ಸ್ಕೂಲ್ ಏನಾದರೂ ಓಪನ್ ಮಾಡಿದರೆ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ತಾ ಇತ್ತು. ಪ್ರಪಂಚದಲ್ಲೇ, ವಿಶ್ವದಲ್ಲೇ ನಂಬರ್ 1 ಸ್ಕೂಲ್ ಆಗ್ತಾ ಇತ್ತು. ಬರೀ ಈ ಥರ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದಾರೆ. ನೋಡಿ, 2001ನೇ ಇಸ್ವಿಲಿ 30,000 ನವೋದಯ ಸೀಟ್ಗಳಿದ್ದು, 30,000 ಸೀಟ್ಗಳಿಗೆ ಸುಮಾರು 5.5 ಲಕ್ಷ ಮಕ್ಕಳು ಎಕ್ಸಾಮ್ ಬರೀತಾ ಇದ್ರು. ಅಂದರೆ 100 ಜನ ಮಕ್ಕಳು ಎಕ್ಸಾಮ್ ಬರೆದ್ರೆ 6 ಜನ ಮಕ್ಕಳಿಗೆ ಸೀಟ್ ಸಿಗ್ತಾ ಇತ್ತು, ನವೋದಯ ಸೀಟ್ ಸಿಗ್ತಾ ಇತ್ತು. ಇವತ್ತಿನ ದಿನ 2024ನೇ ಇಸ್ವಿಲಿ ಸುಮಾರು 50,000 ನವೋದಯ ಸೀಟ್ಗಳಿದೆ. 50,000 ನವೋದಯ ಸೀಟ್ಗಳಿದೆ. ಎಕ್ಸಾಮ್ ಬರೀತಾ ಇರೋ ಮಕ್ಕಳ ಸಂಖ್ಯೆ 30 ಲಕ್ಷಕ್ಕಿಂತ ಜಾಸ್ತಿ ಇದೆ. ಅಂದರೆ ಪ್ರತಿ 100 ಮಕ್ಕಳಿಗೆ ಬರೀ 2 ಮಾತ್ರ ನವೋದಯ ಸೀಟ್ ಸಿಗುತ್ತೆ. ಮಕ್ಕಳು ಎಷ್ಟೇ ಬುದ್ಧಿವಂತರಾಗಿದ್ರು ಅಷ್ಟೇ, 100 ಜನ ಎಕ್ಸಾಮ್ ಬರೆದ್ರೆ ಇವತ್ತಿನ ದಿನ 2 ಮಾತ್ರ ನವೋದಯ ಸೀಟ್ ಸಿಗುತ್ತೆ. ಯಾಕೆಂದರೆ ಎಕ್ಸಾಮ್ ಬರೆಯೋ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಲಕ್ಷದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸ್ಕೂಲ್ಗಳ ಸಂಖ್ಯೆ ಹಾಗೇ ಇದೆ, ಸೀಟ್ಗಳ ಸಂಖ್ಯೆ ಹಾಗೇ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ನವೋದಯ ಸ್ಕೂಲ್ ಓಪನ್ ಮಾಡೋಕ್ಕೆ ಚಿಂತನೆ ನಡೆಸಬೇಕು.